ಯಾರಪ್ಪ ಇಲ್ಲಿ ಕ್ಯಾಪ್ಟನ್? ಓಕೆ, ಏನ್ ಹೆಸರು? ಯಾವ ಕ್ಲಾಸು? ಏನ್ ಮಾಡ್ತಾ ಇದ್ದೀರಾ? ಓಕೆ, ಯಾವ ಟೈಪ್ ಮಾಡೋದು ವಿವರಿಸ್ತೀರಾ ಸ್ವಲ್ಪ? ಹೆಂಗೆ ಪ್ರಿಪೇರ್ ಮಾಡೋದು ಹೆಂಗೆ? ಕಾರ್ನ್ಫ್ಲೆಕ್ಸ್ ಚಾಟ್ಗೆ ಈರುಳ್ಳಿ, ಆನಿಯನ್, ಆಮೇಲೆ ಕ್ಯಾರೆಟು, ಗರಂ ಮಸಾಲ, ಚಿಲ್ಲಿ ಪೌಡರ್, ಆಮೇಲೆ ಕಡಲೆ ಬೀಜ, ಮಿಕ್ಸ್ಚರ್ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಉಪ್ಪು, ಲೆಮನ್ನು, ಫಸ್ಟ್ ಆಯಿಲ್ ಹಾಕೋದು, ಅದಕ್ಕೆ ಇದು ಕ್ಯಾರೆಟ್ ಹಾಕೋದು, ಆಮೇಲೆ ಮಿಕ್ಸ್ ಮಾಡೋದು. ಮತ್ತೆ ಎಲ್ಲ ಮಿಕ್ಸ್ ಎಲ್ಲ ಚೆನ್ನಾಗಿದೆ, ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. 20 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ರಿ, ಚೆನ್ನಾಗಿ ತಿಂದು ಖುಷಿ ಪಡ್ರಿ. ಓಕೆ, ಥ್ಯಾಂಕ್ ಯು. ನಿಮ್ಮದು ಏನು ಸ್ಟಾಲ್ ಇದು? ಓಕೆ 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 ಓಕೆ. ಇದೇನಿದು? ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು? ಸರ್, ರೋಸ್ ಮಿಲ್ಕ್ ಸಿರಪ್ ಸಿಗತ್ತೆ, ಅದನ್ನ ಫ್ರೆಶ್ ಮಿಲ್ಕ್ ಹಾಕ್ಬಿಟ್ಟು ಚಿಯಾ ಸೀಡ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೀಸ್ ಮಾಡಿದ್ರೆ ರೋಸ್ ಮಿಲ್ಕ್ ಆಗುತ್ತೆ. ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ, ಬಟ್ ಟೇಸ್ಟಿ ಆಗಿರುತ್ತೆ. ಇದೆಲ್ಲ ಮೊದಲು ಮಾಡೋ ಅಭ್ಯಾಸ ಇದೆಯಾ? ಇಲ್ಲ, ಇಲ್ಲಿಗೆ ಪ್ರಿಪೇರ್ ಆಗಿದೆ. ಓಕೆ, ಇದು ಎಷ್ಟು ಮಕ್ಕಳಿಗೆಲ್ಲ ಸೇಲ್ ಯಾವ ರೀತಿ? 10 ರೂಪೀಸಾ? ಎಲ್ಲ 10 ರೂಪೀಸ್, ಯಾಕಂದ್ರೆ ಮಕ್ಕಳಿಗೂ ಅಫೋರ್ಡಬಲ್ ಆಗಿರ್ಬೇಕಲ್ವಾ, ಸೊ ದಟ್ ಎಲ್ಲ 10 ರೂಪೀಸ್ಗೆ ಮಾಡಿದ್ವಿ. ಓಕೆ ಓಕೆ. ಈಗ ಇದುವರೆಗೆ ಸುಮಾರು ಸೇಲ್ ಆಗಿದೆಯಾ? ತುಂಬಾ ಸೇಲ್ ಆಗಿದೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂಡ್ ರೆಕಮೆಂಡ್ ಮಾಡ್ತಿದ್ದಾರೆ ಬೇರೆ. ಅಭಿಪ್ರಾಯ ಹೆಂಗಿದೆ ಅಂತ? ಹೆಂಗಿದೆ ಅಂದ್ರೆ ಚೆನ್ನಾಗಿದೆ, ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದೀವಲ್ವಾ, ಎಲ್ಲ ತಗೊಂತಿದ್ದಾರೆ, ಟೇಸ್ಟಿ ಆಗಿದೆ. ಎಷ್ಟು ಜನ ಇದ್ರಿ ಗ್ರೂಪ್ ಅಲ್ಲಿ? 5 ಮೆಂಬರ್ಸ್. ಏನು ಹೆಸರು ಅವ್ರನ್ನೆಲ್ಲ ಹೆಸರು ಹೇಳ್ಬಿಡಿ. ತನ್ವಿ ಗೌಡ, ಚಿನ್ಮಯ್, ಲಕ್ಷ್ಮಿತಾ, ಕುಶಲ, ಅಭಿರಾಮಿ. ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರಾ? ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ. ಹೌದಾ? ಯಾರದು? ನಮ್ಮಪ್ಪ. ಓಕೆ, ಬಾಯ್. ನನ್ನ ತಮ್ಮ. ಎಲ್ಲಿ ಸರ್ ನಿಮ್ದು? ಸರ್ ನರೇಶ್. ಥ್ಯಾಂಕ್ ಯು. ಅಪ್ಪ ಹೋಗಪ್ಪ. ಯಾವ ಕ್ಲಾಸು? ಸರ್ 8th ಐತೆ. ಯಾರು ಎಷ್ಟು ಜನ ಇದ್ದೀರಿ ನೀವು? ಸರ್ 4 ಜನ. ಯಾರು ಹೆಸರು ಹೇಳಪ್ಪ? ಸರ್ ವಿಲಾಸು, ವರುಣು, ಉಮರ್ನು ಮತ್ತೆ ಜೀವರಾಜನ್. ಓಕೆ, ಗೋಲ್ಗಪ್ಪ ಮಾಡೋಕೆ ಏನೇನು ಬೇಕು ಮೆಟೀರಿಯಲ್ಸ್? ಫಸ್ಟ್ ಆಲೂ ಪ್ಲೇಟ್ ಸೇಲ್ ಆಗಿದೆ ಸರ್, ಒಂದು 8 ಪ್ಲೇಟ್ 9 ಪ್ಲೇಟ್. ಏನು ಪರ್ ಪ್ಲೇಟ್ ಏನು ರೇಟ್ ಮಾಡಿದ್ದೀರಾ? ಸರ್ 10 ರೂಪಾಯಿ 4. ಡಿಮ್ಯಾಂಡ್ ಇದೆಯಾ?
ಸರ್ ಹೌದು ಏನ್ ಹೇಳ್ತಾರೆ ತಿಂದವರೆಲ್ಲ? ಸರ್ ಚೆನ್ನಾಗೈತೆ ಚೆನ್ನಾಗೈತೆ ಫ್ರೆಂಡ್ಸ್ ತಿಂದಾರ ಅಥವಾ ಬೇರೆಯವರು ತಿಂದಾರ? ಏನಾದ್ರು ತಿನ್ನೋರೆ ಸರ್. ಹೌದಾ, ಒಂದು ಹಾಕಿ ನೋಡೋಣ ಹೆಂಗಂತ. ಇದೆ ಪಾನಿ ಖಾರ ಗಿರ ಮಾಡಿದ್ಯಾ ಇಲ್ವಾ? ಹೆವಿ ಖಾರ. ಸರ್ ಎಲ್ಲ ನೋಡಿ, ಅವ್ರು ಬೇಡ. ಸ್ವಲ್ಪ ನಿಂಬೆ ಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾಕಿದ್ದೀರಾ? ಓಕೆ ಫೈನ್. ಸರ್ ಇದೆ. ಏನ್ ಹೆಸರು? ಧನ್ಯಶ್ರೀ ಯಾವ ಕ್ಲಾಸ್? 10th A. ಯಾರ್ಯಾರಿದ್ರಿ ಟೀಮಲ್ಲಿ? ಸರ್ ಇಬ್ರು ನೀರ್ ಕುಡಿಯಕ್ ಹೋಗಿದ್ದಾರೆ. ತನ್ಮಯ್, ಧನ್ಯ, ಧನ್ಯಶ್ರೀ. ಓಕೆ. ಕರಿ ಅವ್ರಿಗೆ. ಬಾರ. ಇಲ್ವಾ? ಓಕೆ, ಏನ್ ಇದು? ಸರ್ ಇವಾಗ ಸ್ಟ್ರಾಬೆರಿದು ಖಾಲಿ ಆಯ್ತು ಸರ್. ಅದು ಸ್ಟ್ರಾಬೆರಿ ಚಾಕೋ ಡಿಲೈಟ್. Okay. ಇವಾಗ ಜಲ್ಜೀರಾ, ಮಸಾಲಾ ಸೋಡಾ ಮತ್ತೆ ಮೊಜಿಟೋ ಮಿಕ್ಕಿದೆ ಸರ್. ಬಟ್ ಈಗ ಸೋಡಾ ಪ್ರಿಪೇರ್ ಮಾಡಿದ್ದು. ಹಾ ಹೌದಾ? ಸರ್ ಮೇನ್ಲಿ ಸೋಡಾಗೆ ಕಾನ್ಸಂಟ್ರೇಟ್ ಮಾಡಿದೀವಿ ಸರ್. ಓಕೆ 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 ಓಕೆ. ಯಾಕೆ ಜಾಸ್ತಿ ಬಿಟ್ರೆಸ್ ತಂದಿರ್ಲಿಲ್ವಾ ನೀವು? ಸರ್ ಅಲ್ಲಿದೆ ಸರ್, ಎಲ್ಲ ಅಲ್ಲಿದೆ ಓಕೆ ಓಕೆ. ಸರ್. ಇದು ಜಾಸ್ತಿ ಯಾಕೆ ಪರ್ ಲಾಸ್ ಸರ್ ಲಾಸ್ ಏನಿಲ್ಲ ಸರ್, ಎಲ್ಲ ಬರ್ತಿದೆ. ಎಷ್ಟು ಹಾಕಿದೀವಿ ಅಷ್ಟು ಬರ್ತಿದೆ ಸರ್. ಇದೆಯಾ? ಹುಡುಗರೆಲ್ಲ ತಗೋತಾ ಇದ್ದಾರೆ. ಎಸ್ ಸರ್. ಏನ್ ಹೇಳ್ತಾ ಇದ್ದಾರೆ ಟೇಸ್ಟ್ ಬಗ್ಗೆ? ಸರ್ ಜಲ್ಜೀರಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸರ್. ಪರ್ ಲೋಟ ರೇಟ್? ಸರ್ 20, ಎಲ್ಲ 20. ಓ, ಎಲ್ಲ 20 ಕಾಸ್ಟ್ಲಿ ಅಂತ ಅದಕ್ಕೆ ಅನ್ಸುತ್ತಪ್ಪ. ಸರ್ ಅಲ್ಲಿ ಸೋಡಾ 25 ಇದೆ. ಹೌದಾ? ಬಾ, ಒಂದ್ ಸ್ವಲ್ಪ ಟೇಸ್ಟ್ ಯಾವ್ದಿದೆ? ಸರ್ ಜಲ್ಜೀರಾ ಮಾಡ್ಕೊಡ್ಲಾ ಸರ್? ಲೈಟ್ ಆಗಿ ಅರ್ಧ ಲೋಟ ಸಾಕು. ಈಗ 500 ಖರ್ಚು ಮಾಡಿದ್ರಿ. ಎಷ್ಟು ಬಂದಿದೆ ಲೀಟರ್? ಸರ್ ಒಂದು 400 ಸಮಥಿಂಗ್ ಏನೋ ಬಂದಿದೆ. ಈಗಲೇ ಹಾ ಲಾಭದಲ್ಲಿದೆ. ಓಕೆ. ಬಂದಿದ್ದೀರಾ? ಬಂದಿದ್ದೀರಾ ನೀವು? ಅಲ್ಲ, ಇಲ್ಲಿ ಒಂದ್ಸರಿ ನೋಡ್ಬೇಕಿತ್ತಲ್ಲ ಟೇಸ್ಟ್, ನೋಡಿ ಹೆಂಗಿದೆ ಅಂತ ನಮಗ್ ತಿಳ್ಸೋದಲ್ಲ. ನಮ್ ಟೀಮ್ ನಾವಿಲ್ಲಿ ಗೋಲ್ಗಪ್ಪ ಮತ್ತೆ ಇದು ನೈಜಾಗೂಡ್ ಬರ್ಗರ್ ಮತ್ತೆ ಇದು ನಾವು ರೆಡ್ ಎಂಜಾಯ್ ಮಾಡ್ತಿದೀವಿ. ಬೇಗ ಬಂದು ಎಲ್ಲರೂ ತಗೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನಾವು ಸ್ಯಾಂಡ್ವಿಚ್ ಅನ್ನು ಮಾಡುತ್ತಿದ್ದೇವೆ ನೋಡಿ. 5 ರೂಪಾಯಿ, ಒಂದಕ್ಕೆ 5 ರೂಪಾಯಿ ಮನೆಯಲ್ಲೇ ಮಾಡಿರೋದು ಫ್ರೆಶ್ ಲಾಡು. ಮತ್ತೆ ಇದು ಒಬ್ಬಟ್ಟು ಒಂದಕ್ಕೆ 10 ರೂಪಾಯಿ. ಮನೆಯಲ್ಲೇ ಇದನ್ನು ಮಾಡಿರೋದು, ಮನೆಯಲ್ಲೇ ಫ್ರೆಶ್ ಇವತ್ತು ಮಾಡಿರೋದು. ಇನ್ನು ಬಿಸಿ ಐತೆ, ತಗೊಳ್ಳಿ. ತುಂಬಾ ಟೇಸ್ಟಿ ಆಗೈತೆ. ನಮ್ ಬ್ಲಾಕ್ ಅಲ್ಲಿ ನಾವು 10 ರೂಪೀಸ್ಗೆ ಒಂದು ಸ್ಯಾಂಡ್ವಿಚ್ ಕೊಟ್ಟಿವಿ. ಒಂದ್ ಬಾಲ್ ಹಾಕಿದ್ರೆ 25 ರೂಪೀಸ್ ನೀವು ಯಾವ್ದೇ ಡಿಶ್ ತಗೊಂಡ್ರೆ ಫ್ರೀ ಸಿಗುತ್ತೆ. ಇನ್ನೊಂದು ಆಫರ್ 20 ರೂಪೀಸ್ಗೆ 2 ಬಾಲ್ ಹಾಕೋರೆ ನಿಮ್ಗೆ 100 ರೂಪೀಸ್ ವರ್ತ್ ಫ್ರೀ. ಇನ್ನೊಂದು ಆಫರ್ ಇದೆ 30 ರೂಪೀಸ್ಗೆ ನೀವೆಲ್ಲ 2 ಬಾಲ್ ಜಸ್ಟ್ 2 ಬಾಲ್ ಹಾಕಿದ್ರೆ 50 ರೂಪೀಸ್ ಫ್ರೀ. 3 ಹಾಕಿದ್ರೆ 100 ರೂಪೀಸ್ ಫ್ರೀ. ಟ್ರೈ ಮಾಡಿ. ಇವತ್ತು ನಾವು ಮಾಡ್ತಾ ಇರೋದು ಕಾರ್ಯಕ್ರಮ ಫುಡ್ ಝೋನ್ ಅಲ್ಲಿ ಇವಾಗ ನಾವು 9th B ಸೆಕ್ಷನ್ ಅವ್ರು ಮಾಡ್ತಿರೋದು. ಇದು ಮೆನ್ಯೂ ಆಗಿದೆ. ಎಲ್ಲ ಸ್ವೀಟ್ ಲೆಮನ್ ಸೋಡಾ, ಸಾಲ್ಟಿ ಲೆಮನ್ ಸೋಡಾ, ಮತ್ತೆ ಮಸಾಲಾ ಸೋಡಾ, ಮ್ಯಾಂಗೋ ಬೈಟ್ ಸೋಡಾ, ಮತ್ತೆ ಪಾನಿಪುರಿ 30 ರೂಪಾಯಿ, 25 ರೂಪಾಯಿ, ಮತ್ತೆ ಸುಕ್ಕ ಪುರಿ 30, ಬೇಲ್ಪುರಿ, ಮ್ಯಾಗಿ ಬೇಲು, ನಿಪ್ಪಟ್ಟು ಮಸಾಲ, ಮತ್ತೆ ಉತ್ತರ ಕನ್ನಡ ಸ್ಪೆಷಲ್ ಆಗಿರುವಂತ ಆಲೂ ಚಾಟು ಮತ್ತೆ ಗಿರ್ಮಿಟ್ ಮಸಾಲ. ಆಮೇಲೆ ಗಿರ್ಮಿಟು ಎಲ್ಲ 30 ರೂಪಾಯಿಗೆ ಕೊಡ್ತಿದೀವಿ. ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡ್ಬೇಕು ಅಂತ ಎಲ್ಲರೂ ಸ್ವಲ್ಪ ಪ್ರೋಮೋ ಮಾಡ್ರಿ. ನಮ್ ಶಾಲೆ ತುಂಬಾ ಚೆನ್ನಾಗಿ ನಡೀತೈತೆ. ಇಲ್ಲಿ ಎಲ್ರು ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ತಗೋತಾವ್ರೆ ಎಲ್ರು. ಅಲ್ಲಿ ಪುರಿ ಖಾಲಿ ಆಗ್ಬಿಟ್ಟಿತ್ತು, ಇವಾಗ ಎಲ್ರು ತಂದವ್ರೆ. ಮತ್ತೆ ಎಲ್ಲರೂ ನಮ್ ಶಾಲೆಗೆ ಬನ್ನಿ. ನಮ್ ಶಾಲೆಯಲ್ಲಿ ಪಾನಿಪುರಿ, ದಹಿಪುರಿ ಮತ್ತೆ ಸೇವ್ ಪುರಿ ಸಿಗುತ್ತೆ. ಕ್ಲೀನಿನೆಸ್ ಆಗಿ ಮಾಡ್ತಿದೀವಿ, ಬಂತ ಹೇಳಿ. ನಮಸ್ಕಾರ, ನಾವು ಆದರ್ಶ ಸ್ಕೂಲಲ್ಲಿ ಇವತ್ತು ಮೆಟ್ರಿಕ್ ಮೇಳ ಅಂತ ಮಾಡ್ತಿದೀವಿ. ಇದು ನಮ್ ಸ್ಟಾಲ್. ನಾವು ನಿಪ್ಪಿಟ್ ಮಸಾಲ, ಲೇಸ್ ಮಸಾಲ ಮತ್ತೆ ನೋಡಿ, ಮತ್ತೆ ನಾವು ಸ್ವೀಟ್
ಪೇಡಾನು ಮಾಡ್ತಾ ಇದೀವಿ. ಸ್ವೀಟ್ ಪೇಡ ಬರೀ 5 ರೂಪಾಯಿ ಅಷ್ಟೇ. ಎಲ್ಲ ಬನ್ನಿ ತಗೊಳ್ಳಿ. ಥ್ಯಾಂಕ್ ಯು. ಆದರ್ಶ ಶಾಲೆಯಲ್ಲಿ ಈಗ ಆದರ್ಶ ಚಾಟ್ಸ್ ಅಂತ ಶುರು ಮಾಡಿದೀವಿ. ನೋಡಿ ನಮ್ ಮೆನ್ಯೂನು ಇದೆ ನಮ್ ಸ್ಟಾಲು ಎಲ್ಲ. ಮತ್ತೆ ಸ್ಟೂಡೆಂಟ್ಸ್ಗೆ ಆಫ್ ಅಂಡ್ ಚೀಪ್ ರೇಟ್ ಅಲ್ಲಿ ಪಾಕೆಟ್ ಫ್ರೆಂಡ್ಲಿ ಸಿಗ್ಲಿ ಅಂತ ಕಡಿಮೆ ರೇಟ್ ಮಾಡಿದೀವಿ. ಲಸ್ಸಿ ಇದೆ, ಈ ಬಿಸಿಲಲ್ಲಿ ಲಸ್ಸಿ ಚೆನ್ನಾಗಿರುತ್ತೆ. ಸ್ನಾಕ್ಸ್ ಅಂತ ಇದು ಆಲ್ಕೋವಾ 2 ರೂಪಾಯಿ, ಇದು ಉಸ್ಲಿ 5 ರೂಪಾಯಿಗೊಂದು, ಇದು ಬಿಸ್ಕೆಟ್ ಮಸಾಲ 2ಕ್ಕೆ 5 ರೂಪಾಯಿ, ಇದು ಗ್ರೀನ್ ಗ್ರಾಮ್ ಸಲಾಡ್ 5 ರೂಪಾಯಿಗೆ 1 ಪ್ಲೇಟ್. ಬನ್ನಿ, ಎಲ್ಲ ಹೋಮ್ ಮೇಡ್ ಚೆನ್ನಾಗಿ ಮಾಡಿದೀವಿ, ಟೇಸ್ಟ್ ಮಾಡಿ. ಕೇಕು, ಬನಾನಾ ಚಾಕ್ಲೇಟ್, ಮ್ಯಾಶ್ ಮೆಲೋ ಖಾಲಿ ಆಗಿದೆ. ಇದು ಚಾಕ್ಲೇಟ್ ಕೇಕ್, ಬನಾನಾ ಚಾಕ್ಲೇಟ್. ವೆಜ್ ಬಿರಿಯಾನಿ ನಮ್ದು ಮಾಡಿರೋದು, ವೆಜ್ ಮಶ್ರೂಮ್ ಬಿರಿಯಾನಿ, ಮತ್ತೆ ಅಲ್ಲಿ ಗುಲಾಬ್ ಜಾಮೂನು. ಇವಾಗ 30 ಪರ್ ಪ್ಲೇಟು, ಸಾರಿ 30 ಅಲ್ಲ 40 ಪರ್ ಪ್ಲೇಟು, ಹಾಫ್ ಪ್ಲೇಟ್ 25. ಬುಕ್ಸ್ ಗಳು ತುಂಬಾ ಬೇರೆ ಐತೆ ರೇಟ್ಗಳು. 100 ರೂಪಾಯಿ ಮೇಲ್ ತಕೊಂಡ್ರೆ ಅದಕ್ಕೆ 10% ಡಿಸ್ಕೌಂಟ್ ಇದೆ, ಸರಿನಾ? ಇವಾಗ ಎರಡು ಬುಕ್ ಅಲ್ಲಿ ತಕೊಂಡ್ರೆ ಇದೊಂದು ಸ್ಟಿಕ್ಕರ್ ಫ್ರೀ ಆಗಿ ಕೊಡ್ತೀವಿ. ಇದೊಂದು ಸ್ಟಿಕ್ಕರ್ 5 ರೂಪಾಯಿ ಒಂದು, ಜಾಸ್ತಿ 5 ತಕೊಂಡ್ರೆ ಒಂದಕ್ಕೆ 4 ರೂಪಾಯಿ ಕೊಡ್ತೀವಿ ಅಷ್ಟೇ. ಕಾರ್ನ್ ಇದೆ, ಬ್ರೆಡ್ ರೋಲ್ ಇದೆ, ಗೋಲ್ಗಪ್ಪ ಇದೆ, ಆಮೇಲೆ ತುಂಬಾ ಐಟಮ್ ಇದೆ. ಚೀಪ್ ರೇಟ್ ಅಲ್ಲಿ ಸಿಗುತ್ತೆ. ಮುಂದೆ ನೀವೇ ನೋಡಿ, ಟೇಸ್ಟ್ ನೋಡಿ, ಆಮೇಲೆ ಹೇಳಿ. ಹಲೋ, ಇವತ್ತು ನಾವು ಫ್ರೈಡ್ ರೈಸ್ ಎಲ್ಲ ಓಪನ್ ಮಾಡಿದೀವಿ. ಇಲ್ಲಿ ಫ್ರೈಡ್ ರೈಸ್ ಮತ್ತೆ ಚುರುಮುರಿ ಸಿಗುತ್ತೆ. ಮೊದಲು ನಾವು ಓಪನ್ ಮಾಡಿ ತೋರಿಸ್ತೀವಿ. ಫ್ರೈಡ್ ರೈಸ್ ನೋಡಿ ಚೆನ್ನಾಗೈತೆ. ಫುಲ್ ಹೋಮ್ ಮೇಡು ಮತ್ತೆ ಹೈಜಿನಿಕ್ ಆಗಿದೆ. ಮೊದಲು ನಾವು ಫ್ರೈಡ್ ರೈಸ್ ಸೇಬಿಡ. ಫ್ರೈಡ್ ರೈಸ್ ಪ್ರೈಸ್ ಹಾಫ್ ಪ್ಲೇಟು 30, ಫುಲ್ ಪ್ಲೇಟ್ 50 ಇತ್ತು. ಅದಾದ್ಮೇಲೆ ಡಿಸ್ಕೌಂಟ್ ಮಾಡಿ ಹಾಫ್ ಪ್ಲೇಟ್ 20, ಫುಲ್ ಪ್ಲೇಟ್ 30 ಮಾಡಿದೀವಿ. ಬನ್ನಿ ಎಲ್ಲರೂ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಮತ್ತೆ ಚುರ್ಮುರಿ 20 ನೋಡಿ, ಇದು ಚುರ್ಮುರಿ 20, ಫುಲ್ ಚೆನ್ನಾಗಿ ಮಾಡ್ತೀವಿ. ಎಲ್ಲ ಹೋಮ್ ಮೇಡ್, ಕ್ಯಾರೆಟ್ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿರೋ ಕ್ಯಾರೆಟ್ನೇ ತಗೊಂಡ್ಬಂದಿರೋದು ಎಲ್ಲವೇ. ನೋಡಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲವೇ. ಸೊ ಎಲ್ಲ ಚೆನ್ನಾಗಿರುತ್ತೆ, ಬಂದು ತಗೊಳ್ಳಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಕುರ್ಕುರೆ ಮಸಾಲ, ಮತ್ತೆ ಕಾನ್ಸೆಟ್ಟು, ಮತ್ತೆ ಕುಕ್ಕುಂಬರ್ ಮಸಾಲ, ಮತ್ತೆ ಚುರುಮುರಿ ಎಲ್ಲ ಮಾಡ್ತೀವಿ ಅಣ್ಣ. ನಮ್ ಕಡೆ ಫಾಸ್ಟ್ ಮೂವಿಂಗ್ ಇರೋದು ಕುರ್ಕುರೆ ಮಸಾಲ. ಈಗ ನಾವು ಆದರ್ಶ ಶಾಲೆ ದೇವೂರು ಅನ್ಸನ್ಗೂಡಲ್ಲಿ ಸಂತೃಪ್ತಿ ಸ್ವಾದ ಅನ್ನೋ ಒಂದು ಅಂಗಡಿ ಇಟ್ಕೊಂಡಿದ್ದೇವೆ. ಅದ್ರಲ್ಲಿ ಈಗ ನಿಮ್ಗೆ ಬ್ರೆಡ್ ಚರಿ ಸಿಗತ್ತೆ, ಆಪಲ್ ಕೇಕ್ ಸಿಗತ್ತೆ, ಸ್ಟ್ರಾಂಗ್ ಮೂನ್ ದಾಲ್ ಸಿಗತ್ತೆ, ಮತ್ತೆ ಬೋಟಿ ಬೋಟ್ ಸಿಗತ್ತೆ. ಇದ್ರಲ್ಲಿ ಟಿಕ್ಕಿ ಮಸಾಲ ಒಂದು ಸ್ಪೆಷಲ್ ಡಿಶ್ ಸಿಗತ್ತೆ. ಆಫು ಇದೆ, ಫುಲ್ ಪ್ಲೇಟ್ಸು ಇದೆ. ಥ್ಯಾಂಕ್ ಯು. ಬೇಬಿ ಕಾರ್ನ್ ಮತ್ತೆ ಮಸಾಲ ಪುರಿ ಮಾಡ್ತಿದೀವಿ. ಪುರಿ, ಮಸಾಲ ಪುರಿ ನೋಡಿ, ಇಷ್ಟು 6 ಐಟಮ್ ಮಾಡ್ತಿದೀವಿ. ಎಲ್ಲದಕ್ಕೂ 20 ರೂಪಾಯಿ. 3 ಐಟಮ್ ತಗೊಂಡ್ರೆ 10 ರೂಪಾಯಿ ಡಿಸ್ಕೌಂಟ್. ಮೇರಿ ಕ್ರಿಸ್ಮಸ್ ಡಿಸ್ಕೌಂಟ್ ಕೊಡ್ತಾ ಇದೀವಿ, ಬರ್ತೀನಿ. ಅಂಗಡಿಗೆ ಬನ್ನಿ, ಆದರ್ಶ ವಿದ್ಯಾಲಯ ಸ್ಟಾಲ್ ಇಟ್ಟಿದ್ದೀನಿ, ಸರಿನಾ? ಜಸ್ಟ್ 20 ರೂಪೀಸ್ ಫಾರ್ ಕ್ಯಾರೆಟ್ ಹಲ್ವಾ. ನನ್ನ ಮಾತ್ರ ಮರಿಬೇಡಿ, ಎಲ್ಲ ಬರ್ಬೇಕು. ಹೆಂಗಿದೆ ಕ್ಯಾರೆಟ್ ಹಲ್ವಾ? ತುಂಬಾ ಇಷ್ಟ ಆಯ್ತು ಫುಡ್. ಮಗ್ಳದು ಕಡಲೆಕಾಳು ಇಷ್ಟ ಆಯ್ತು. ಪಾನಿಪುರಿ ಇಷ್ಟ ಆಯ್ತು. ಹೌದಾ, ಸರಿ. ಮೆಟ್ರಿಕ್ ಮೇಲ್ದಲ್ಲಿ ನಿಮ್ಗೆ ಇಷ್ಟ ಆಗಿದ್ ಫುಡ್ ಯಾವುದು? ನನ್ಗೆ ಪಾನಿಪುರಿ ಇಷ್ಟ ಆಯ್ತು. ಬಿಟ್ರೆ ಇನ್ ಯಾವ್ದು ಇಷ್ಟ ಆಯ್ತು? ಇವಾಗ ಇದನ್ನ ಟ್ರೈ ಮಾಡ್ತಾ ಇದೀನಿ, ನೋಡ್ತೀನಿ. ಸರಿ. ಎಷ್ಟು ಖರ್ಚು ಮಾಡ್ತೀರಿ? ಇವಾಗ ಒಂದ್ 50 ಖರ್ಚಾಗಿದೆ. ಇನ್ನ ಮಾಡೋಣ, ಹೊರಗಡೆ ಎಲ್ಲ ನೋಡೋಣ. ಮಾಡಿ ಸೂಪರ್, ಚೆನ್ನಾಯ್ತು. ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಸದ್ಯಕ್ಕೆ 2 ಟೇಸ್ಟ್ ಮಾಡಿದೀವಿ. ಮಕ್ಕಳು ಬಹಳ ಸ್ಫೂರ್ತಿಯಿಂದ, ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಳ್ಳೊಳ್ಳೆ ತಿಂಡಿ ಐಟಮ್ಗಳನ್ನು ತಂದ್ಬಿಟ್ಟು ಮಾರಾಟವನ್ನ ಮಾಡಿದ್ದಾರೆ. ಅವರಿಗೆ ವ್ಯಾಪಾರ ಮಾಡುವಂತ ಕಲೆ ರೀತಿ ಎಲ್ಲ ಪದ್ಧತಿ ಗೊತ್ತಾಗಿದೆ ಅಂತ ಇದರಿಂದ ತಿಳಿತಾ ಇದ್ದೀವಿ. ಒಳ್ಳೆ ಚೆನ್ನಾಗಿತ್ತು. ಮಾಡ್ತಿರೋಂತ ಈ ಮೆಟ್ರಿಕ್ ಮೇಳ ಮಾಡಿರುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾವ ರೀತಿಯಲ್ಲಿ ವ್ಯವಹಾರಗಳನ್ನ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಜೊತೆಗೆ ಅಳತೆಯ ಮಾನಗಳು ಹೇಗೆ, ಮತ್ತೆ ಹೇಗೆ ನಾವು ಬಾರ್ಗೇನಿಂಗ್ ಮಾಡ್ಬೋದು, ಇದನ್ನ ಮಾರೋರ್ಗಿಂತನೂ ಬೇರೆಯವರು ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಶಾಲೆಯ ಮಕ್ಕಳು ಹಾಗೇನೆ ಹೊರಗಡೆಯಿಂದ ಪೋಷಕರು ಸಹ ನಾವೇನ್ ಮಾಡಿದೀವಿ, ಅವಕಾಶ ಮಾಡ್ಕೊಟ್ಟಿದೀವಿ. ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಳಿ. ಹಾಗೇನೆ ಫೈನಾನ್ಷಿಯಲಿ ಯಾವ ರೀತಿಯಲ್ಲಿ ಅವರಿಗೆ ನಾಲೆಡ್ಜ್ ಅನ್ನೋದು ಬೇಕು ಅನ್ನೋದಕ್ಕಾಗಿ ಈ ಸಂತೆಯನ್ನ, ಮೆಟ್ರಿಕ್ ಮೇಳ ಹಾಗೇನೆ ಮಕ್ಕಳ ಸಂತೆ ಅನ್ನೋ ರೀತಿಯಲ್ಲಿ ಏನ್ ಮಾಡಿದೀವಿ, ನಾವು ಇದನ್ನ ಆರ್ಗನೈಸ್ ಮಾಡಿದೀವಿ. ಸೊ ಎಲ್ಲರೂ ಸಹ ಸಹಕಾರ ಮಾಡ್ಬೇಕು ಅಂತ ನಾವು ಹೇಳ್ಕೊಳ್ತೀವಿ. ಧನ್ಯವಾದ.
ಚೆನ್ನಾಗಿ ಮಾಡಿದ್ದಾರೆ. ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಸ್ವಲ್ಪ ಜನ ಇನ್ನೂ ಬರಬೇಕಿತ್ತು ಅಂತ ನಂಗೆ ಅನಿಸ್ತಿದೆ. ಬಟ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾನು ತುಂಬ ಕಡೆ ತಿಂದಿದ್ದೀನಿ, ಚೆನ್ನಾಗಿ ಮಾಡಿದ್ದೀರಾ. ಗುಡ್, ವೆರಿ ಗುಡ್. ಒಂದು ಒಳ್ಳೆ ಸ್ಟಾಲು. ಇಲ್ಲಿ ನಾವು ಮೂರು ಐಟಮ್ ಮಾಡ್ತಾ ಇದೀವಿ. ನಿಪ್ಪಿಟ್ಟು ಮಸಾಲ, ಚುರ್ಮುರಿ, ಆಮೇಲೆ ದಹಿ ಪುರಿ. ಏನೇ ತಗೊಂಡ್ರು ಬರೀ 10 ರುಪೀಸು. ನೀವು ಅದನ್ನ ಅಫೋರ್ಡ್ ಮಾಡ್ಬೋದು, ಮತ್ತೆ ನೀವು ಬೇಗ ತಗೋಬಹುದು. ಚೆನ್ನಾಗೂ ಇರುತ್ತೆ, ಟ್ರೈ ಮಾಡಿ ಬಂದ್ಬಿಟ್ಟು. ಸರ್ವಿಸ್ ಅಂತ ಇಲ್ಲಿ ಫ್ರೂಟ್ ಫ್ಯೂಷನು, ಹೈಡ್ರೇಷನ್ ಸ್ಲೈಸು ಮತ್ತೆ ನಿಪ್ಪಿಟ್ಟು ಚುರ್ಮುರಿ ಮಾಡ್ತಿದ್ವಿ. ಈಗ ಫ್ರೂಟ್ಸ್ ಕಸ್ಟರ್ಡ್ ತುಂಬ ಸೇಲ್ ಆಗೈತೆ. ನಿಪ್ಪಿಟ್ಟು ಚುರ್ಮುರಿನೂ ಐತೆ. ಸೊ ಎಲ್ಲ ಬಂದು ತಿನ್ಬೇಕು ಅಂತ ಅಂತಿದ್ದೀನಿ ಅಷ್ಟೇ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂನಿಕ್ ಆಗಿದೆ. ಇದು ಲೇಸ್ ಮಸಾಲೆ ಅಂತ ಪುರಿ ಅಂತ ಚೆನ್ನಾಗಿದೆ. ಇದು ಒಂದು ಒಳ್ಳೆ ರಿವ್ಯೂ. ಸಮೇತ ಇವರು ನಿಪ್ಪೆಟ್ ಮಸಾಲೆ ಮಾಡಿದ್ರು. ಇಟ್ ವಾಸ್ ವೆರಿ ಮಚ್ ವಂಡರ್ಫುಲ್. ಈ ದಿನ ನಮ್ಮ ಶಾಲೆಯಲ್ಲಿ ಮೆಟ್ರಿಕ್ ಮೇಳ ಆಯೋಜನೆ ಮಾಡಿದ್ದೇವೆ. PMC ಸರ್ಕಾರಿ ಆದರ್ಶ ವಿದ್ಯಾಲಯ ಬೇಗೂರು. ಸೊ PMC ಯೋಜನೆಯಡಿ ಮಕ್ಕಳಿಗೆ ಅಳತೆಯ ಮಾಪನದ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಮೆಟ್ರಿಕ್ ಮೇಳ ಸಹಕಾರಿಯಾಗಿದೆ. ಹಣಕಾಸು ವ್ಯವಹಾರವನ್ನು ದೈನಂದಿನ ಜೀವನದಲ್ಲಿ ಹೇಗೆ ನಡೆಸಬೇಕು ಅನ್ನುವಂಥ ನೈಜ ಅನುಭವವನ್ನು ಇದು ಒದಗಿಸ್ತದೆ. ಬೆಳಿಗ್ಗೆಯಿಂದನೇ ಮಕ್ಕಳು ಭಾಳ ಉತ್ಸಾಹದಿಂದ ಈ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾಳ ಉತ್ಸಾಹದಿಂದ ತಮ್ಮ ಅಂಗಡಿಗಳಲ್ಲಿ ತಾವು ತಂದಿರತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡುವಂಥ ಕೌಶಲ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ಸ್ಪಂದನೆ ಪೋಷಕರಿಂದ ಕೂಡ ನಮಗೆ ದೊರಕಿದೆ. ಧನ್ಯವಾದ. ಇದು ಮಕ್ಕಳಿಗೆ ಅವ್ರಿಗೆ ವ್ಯಾಪಾರ ಜ್ಞಾನ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಅದು ಪರಿಚಯ ಆಗಲಿ. ಇವತ್ತಿನ ಹಣಕಾಸು ವ್ಯವಸ್ಥೆ ಹೇಗೆ ಏನು ಅನ್ನೋದ್ರ ಬಗ್ಗೆ ಒಂದು ಈಗಲೇ ತಳಮಟ್ಟದಿಂದಲೇ ಅವ್ರಿಗೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರಲಿ ಅನ್ನೋ ಕಾನ್ಸೆಪ್ಟ್ಗೆ ಮೆಟ್ರಿಕ್ ಮೇಳ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಆಕ್ಟಿವಾಗಿ ಪಾರ್ಟಿಸಿಪೇಷನ್ ಮಾಡೋದು. ಎಲ್ಲ ಮಕ್ಕಳು ವಿಭಿನ್ನ ರೀತಿಯ ಅಡುಗೆಗಳನ್ನ ಮಾಡ್ಕೊಂಡು ಬಂದು ಇಲ್ಲಿ ಮಾರಾಟ ಮಾಡಿದ್ದಾವೆ. ಕೆಲವೊಂದು ಮಕ್ಕಳು ತುಂಬ ಚೆನ್ನಾಗಿ ಬಿಸ್ನೆಸ್ ಸ್ಕಿಲ್ನ ಅಳವಡಿಸ್ಕೊಂಡಿದ್ದಾವೆ. ಥ್ಯಾಂಕ್ ಯು. ಆದರ್ಶ ಶಾಲೆಯ ವಿದ್ಯಾರ್ಥಿಗಳು ಮೆಟ್ರಿಕ್ ಮೇಳದಲ್ಲಿ ಉತ್ತಮ ರೀತಿಯ ಕೌಂಟರ್ಗಳನ್ನು ಹಾಕಿದರು. ಅದು ಅದ್ಭುತವಾಗಿತ್ತು. ವಿಭಿನ್ನ ರೀತಿಯ ಸ್ಟಾಲ್ಗಳನ್ನು ಹಾಕಿ ಮಕ್ಕಳು ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಇದರ ಅರ್ಥ ಏನಂತಂದರೆ ಮಕ್ಕಳು ಉತ್ತಮ ರೀತಿಯಲ್ಲಿ ವ್ಯವಹಾರ ಜ್ಞಾನವನ್ನು ತಿಳ್ಕೊಬೋದು. ಬರೀ ಓದೋದೊಂದೇ ಅಲ್ಲ, ಈ ವ್ಯಾವಹಾರಿಕ ಜ್ಞಾನ ಇದ್ದರೂ ಜೀವನದಲ್ಲಿ ಮುಂದೆ ಬರ್ಬೋದು ಅಂತಕ್ಕಂತಹ ಕೆಲವು ಅನುಭವಗಳನ್ನು ಪಡ್ಕೊಂಡ್ರು. ಒಳ್ಳೆಯ ಕಡಿಮೆಯ ಖರ್ಚಿನಲ್ಲಿ ಉತ್ತಮ ರೀತಿಯ ಆದಾಯವನ್ನು ಗಳಿಸ್ಬೋದು ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಕಲ್ತ್ಕೊಂಡ್ರು. ಅದೇ ರೀತಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಕ್ಕಂಥ ಕೌಶಲ್ಯಗಳನ್ನು ಸಹ ಕಲ್ತ್ಕೊಂಡು ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಮುಂದೆ ಒಳ್ಳೆಯ ರೀತಿಯ ಯಶಸ್ಸನ್ನು ಅವರು ಕಾಣ್ಬೋದು. ಓದೇ ಒಂದೇ ಅಲ್ಲ, ಜೀವನದಲ್ಲಿ ಈ ಥರದಂತಹ ಕೆಲವು ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂತಹ ಕೆಲವು ಅಂಶಗಳನ್ನು ಇದರಿಂದ ತಿಳ್ಕೊಬೋದು. ಉತ್ತಮವಾಗಿ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿದ್ದು ನಮಗಂತೂ ಶಾಲೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಅಂತೇಳಿ ಖುಷಿ ಪಡ್ತಾ ತುಂಬ ಇಷ್ಟ ಆಯಿತು ಅಂತೇಳಿ ಇಷ್ಟಪಡ್ತೀನಿ. ಪಾನಿಪುರಿ ಸ್ಟಾಲಲ್ಲೂ ಇಂಥ ಪಾನಿ ಕುಡ್ದಿರ್ಲಿಲ್ಲ ನಾನು. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಪಾನಿ ಮಾಡಿದ್ದಾರೆ. ಜೊತೆಗೆ ಮಸಾಲೆ ಪುರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅವರು ಮಾಡಿರುವ ಈ ಟೇಸ್ಟ್ಗೆ 20 ರೂಪಾಯಿ ಕಡಿಮೆ ಅಂತ ನನಗಾದರೂ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ಮಕ್ಕಳು ಈ ಒಂದು ವ್ಯವಹಾರದ ಬಗ್ಗೆ, ಲೆಕ್ಕಾಚಾರದ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಈ ಸ್ಟಾಲ್ ಹಾಕ್ಸಿದ್ದು ತುಂಬ ಉಪಯುಕ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಆ್ಯಕ್ಟಿವ್ ಆಗಿ ಮ್ಯಾಟ್ರಿಕ್ ಮೇಳ ಮಾಡ್ತಾ ಇದ್ದಾರೆ. ಅವರ ಪ್ರತಿಭೆಯನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ತುಂಬ ಟೇಸ್ಟಿಯಾಗೆಲ್ಲ ಫುಡ್ಗಳು ಮಾಡಿದ್ದಾರೆ. ಅವರಿಗೆ ವ್ಯವಹಾರ ಬಗ್ಗೆ ತುಂಬ ನಾಲೆಜ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀರಾ. ಫುಡ್ಡೆಲ್ಲ ಚೆನ್ನಾಗಿತ್ತು. ಪಾನಿಪುರಿ ಚೆನ್ನಾಗಿದೆ. ಬೇಗ ಬಂದಿದ್ರೆ ಕ್ಯಾರೆಟ್ ಹಲ್ವಾ ಸಿಕ್ತಿತ್ತು ನಿಮಗೆ. ಕ್ಯಾರೆಟ್ ಹಲ್ವಾ ಸಿಕ್ಕಿಲ್ಲ. ನೆಕ್ಸ್ಟ್ ಇಯರ್ ಬೇಗ ಬರ್ತೇವೆ. ಓಕೆ ಅಂಕಲ್, ಥ್ಯಾಂಕ್ ಯು. ಆಹಾರ ಮೇಳ ಸ್ಕೂಲಲ್ಲಿ ಒಂದು ಮಟ್ಟಿಗೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಡೆಡಿಕೇಶನ್ ಇಟ್ಟು ಟೇಸ್ಟು ನನಗೆ ಇಡ್ಸಿದ್ದು ಅಂದರೆ 9th B ಮತ್ತು 10th ಅವ್ರು ಮಾಡಿದ್ದು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಏನು ತೊಂದರೆ ಇಲ್ಲ. ಟೇಸ್ಟಲ್ಲೆಲ್ಲ ಇಂಪ್ರೂವ್ ಆಗಿದ್ದರೆ ಚೆನ್ನಾಗಿರೋದು. ನಾವು ನಿಮ್ಮಿಂದ ಇಂಪ್ರೆಸ್ ಆಗಿ ನಮ್ಮ ಕಾಲೇಜಲ್ಲೂ ಮಾಡಬೇಕು ಅಂತ ಇದ್ದೀವಿ. ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಅಣ್ಣ. ಆಗಿತ್ತು. ಮತ್ತು ಫಸ್ಟ್ ಟೈಮ್ ಇದಾಗ್ತಿರೋದು ಅನಿಸುತ್ತೆ. ಇಲ್ಲಿ ಚೆನ್ನಾಗಿತ್ತು. ನಾವು ಕಾಲೇಜ್ ಅವರು ಮಾಡ್ತೀವಿ, ನೀವೆಲ್ಲ ಬಂದು